500 ಕೋಟಿ ರೂಪಾಯಿಯನ್ನ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಬಿರುಗಾಳಿ ಎಬ್ಬಿಸಿದ ಸಿದ್ದು ಪತ್ನಿಯ ಹೇಳಿಕೆ. ಮುಖ್ಯಮಂತ್ರಿ ಹುದ್ದೆ ಪಡೆಯಲು 500 ಕೋಟಿ ರೂಪಾಯಿ ಕೊಡಬೇಕು ಕಾಂಗ್ರೆಸ್ ನಾಯಕಿ ನವಜೋತ್ ಕೌರ್ ಸಿದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದ ಸಿದ್ದು ಪತ್ನಿ 500 ಕೋಟಿ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಸಿಗುತ್ತೆ. ತೂಫಾನ್ ಎಬ್ಬಿಸಿದ ಸಿದ್ದು ಪತ್ನಿಯ ಹೇಳಿಕೆ. ಮುಖ್ಯಮಂತ್ರಿ ಹುದ್ದೆ ಪಡೆಯೋದಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು. ಸಿಎಂ ಸ್ಥಾನ ವ್ಯಾಪಾರಕ್ಕಿದೆ. ಕಾಂಗ್ರೆಸ್ ನಾಯಕಿ ನವಜೋತ್ ಕೌರ್ ಸಿದ್ದು ಹೇಳಿಕೆ ಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದ ಸಿದ್ದು ಪತ್ನಿ ಆಮ್ ಆದ್ಮಿ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿಯಾ ಅವರನ್ನ ಭೇಟಿಯಾದ. ಆಕೆ ಹೇಳಿದ್ದು ಬಿಜೆಪಿ ಮತ್ತು ಎಎಪಿಯಿಂದ ತೀವ್ರ ಟೀಕೆಗೆ ಗುರಿಯಾದ ಕೈಪಕ್ಷ ಅಷ್ಟೇ ಅಲ್ಲದೆ ಪಕ್ಷದೊಳಗೆ ತೀವ್ರ ಅಸಮಾಧಾನ. ಪಕ್ಷವು 2027ರ ಅಸೆಂಬ್ಲಿ ಚುನಾವಣೆಗೆ ತಮ್ಮ ಪತಿ ನವಜೋತ್ ಸಿಂಗ್ ಸಿಧುರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ರೆ ಮಾತ್ರ ಸಕ್ರಿಯ ರಾಜಕೀಯಕ್ಕೆ ಮರಳಲು ಪರಿಗಣಿಸುತ್ತಾರೆ ಎಂದು ನವಜೋತ್ ಕೌರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಪತಿಯನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಬಿಂಬಿಸುವುದು ಅನುಮಾನ. ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಆಂತರಿಕ ಕಲಹವಿದ್ದು ಇಂಟರ್ನಲ್ ಗಲಾಟೆ ನಡೀತಿದೆ. ಈಗಾಗಲೇ ಹಲವು ನಾಯಕರು ಉನ್ನತ ಹುದ್ದೆಗೆ ಲಾಬಿ ಮಾಡುತ್ತಿದ್ದಾರೆ. ನಾವು ಯಾವಾಗಲೂ ಪಂಜಾಬ್ ಪರವಾಗಿಯೇ ಮಾತನಾಡುತ್ತೇವೆ, ಆದರೆ ಸಿಎಂ ಕುರ್ಚಿಗೆ ಕುಳಿತುಕೊಳ್ಳಲು 500 ಕೋಟಿ ರೂಪಾಯಿ ನೀಡುವುದಿಲ್ಲ. ಅಧಿಕಾರಕ್ಕೆ ಬರಲು ಹಣ ನೀಡುವವರೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೆ. ಕಾಂಗ್ರೆಸ್ನ ನಿಜವಾದ ಕಾರ್ಯತಂತ್ರ ಬಯಲು ಆಪ್ ಪಕ್ಷ. ಈ ಮೊತ್ತವನ್ನು ಯಾರು ಪಾವತಿಸುತ್ತಾರೆ ಮತ್ತು ಯಾರು ಸ್ವೀಕರಿಸುತ್ತಾರೆ ಎನ್ನುವುದು ಬಹಿರಂಗ ಆಗಲಿ. 500 ಕೋಟಿ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡರೆ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನ ಗಳಿಸಿ ಪರೀಕ್ಷೆ ಮುಖಾಂತರವಾಗಿ ಉತ್ತಮ ರ್ಯಾಂಕ್ ಮುಖಾಂತರ ಪಾಸ್ ಆದರೆ ಮೆರಿಟ್ನಲ್ಲಿ ಅವಕಾಶ ಸಿಗುತ್ತೆ. ಅದು ಅವರ ಯೋಗ್ಯತೆಯ ಮಾನದಂಡದ ಆಧಾರದಲ್ಲಿ ಮೆರಿಟ್. ಚೆನ್ನಾಗಿ ಓದ್ಕೊಂಡಿರ್ತಾರೆ, ಚೆನ್ನಾಗಿ ಪರೀಕ್ಷೆ ಬರೆದಿರ್ತಾರೆ, ಮೆರಿಟ್ ಮುಖಾಂತರವಾಗಿ ಅವರಿಗೆ ಸೀಟ್ಗಳು ಸಿಗ್ತವೆ. ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಗೆದ್ದು ಪಂಚಾಯತಿನ ಅಧ್ಯಕ್ಷನನ್ನು ಆಯ್ಕೆ ಮಾಡೋದು, ಇದು ಡೆಮಾಕ್ರಸಿ ಸಿಸ್ಟಮ್ ಅನ್ನು ಹೇಳ್ತಾ ಇರೋದು ನಾನು. ಚುನಾಯಿತ ಜನಪ್ರತಿನಿಧಿಗಳು ಶಾಸಕರಾಗ್ತಾರೆ. ಏಕಾಏಕಿ ನಾನು MLA ಅಂತ ಬರೋದಕ್ಕಾಗಲ್ಲ. ಇಲ್ಲೊಂದು ಪದ್ಧತಿ ಇದೆ. ಚುನಾವಣೆಗೆ ನಿಂತ್ಕೋಬೇಕು, ಜನ ಓಟ್ ಆಗಬೇಕು, ಓಟ್ ಹಾಕಬೇಕು, ಜೊತೆಗೆ ಚುನಾಯಿತ ಪ್ರತಿನಿಧಿ ನೀವಾಗಬೇಕು. ನಿಮ್ಮ ಒಳಗೊಬ್ಬನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದು ಡೆಮೋಕ್ರಸಿ ಸಿಸ್ಟಮ್. ನೀವೊಂದು 100 ಕೋಟಿ ಕೊಟ್ಟು ನಿರಕ್ಷರ ಕುಕ್ಷಿಯಾಗಿದ್ದ ನಿಮಗೆ ಶಾಸಕ ಸ್ಥಾನ ಸಿಗೋದಿಲ್ಲ, ಓದು ಬರಹ ಬರೋದಿಲ್ಲ, ನಿಮ್ಮನ್ನೇ ಏಕಾಏಕಿ ಶಾಸಕ ಮಾಡೋದಕ್ಕಿಲ್ಲ, ಅವಕಾಶ ಇಲ್ಲ. ನಿಮ್ಮನ್ನು ಜನ ಆಯ್ಕೆ ಮಾಡಬೇಕು. ಇಲ್ಲಿ ಸಿದ್ದು ಪತ್ನಿ, ಸಿದ್ದು ನಿಮಗೆ ಗೊತ್ತಿರಬಹುದು, ಕಾಮಿಡಿ ರಿಯಾಲಿಟಿ ಶೋನ ಜಡ್ಜಸ್ ಆಗಿಯೂ ಕೂಡ ಕಾಣಿಸಿಕೊಂಡವರು. ಆಮ್ ಆದ್ಮಿ ಪಾರ್ಟಿಯಲ್ಲೂ ಕೂಡ ಅವರು ಸ್ಥಳೀಯ ನಾಯಕತ್ವ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಒಲವಿಟ್ಕೊಂಡಿದ್ದವರು. ಖಟ್ಟರ್ ಎಡಪಂಥೀಯವಾದ ಮಂಡಿಸುವ ವ್ಯಕ್ತಿ. ಸದಾಕಾಲ ರೈತರ ಪರ ಮಾತನಾಡ್ತಾರೆ, ಪಂಜಾಬಿಗಳ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರೆ. ಬೇರೆ ಬೇರೆ ಅವರ ವಿರುದ್ಧ ಬೇರೆ ಬೇರೆ ವಿವಾದಗಳಿದ್ದಾವೆ. ಖಲಿಸ್ತಾನಿ ಉಗ್ರರಿಗೆ ಬೆಂಬಲ ಕೊಡುತ್ತಾರೆ ಅನ್ನೋ ವಾದವೂ ಇದೆ. ಪ್ರತ್ಯೇಕವಾದಿಗಳ ಪರವಾಗಿ ನಿಂತುಕೊಳ್ತಾರೆ ಸಿದ್ದು ಅನ್ನೋ ವಾದ ಇದೆ. ಅದೇನೇ ಇದ್ರು ಅವರ ಧರ್ಮ ಪತ್ನಿ ಅರ್ಧಾಂಗಿನಿ ಒಂದು ಆರೋಪ ಮಾಡಿದ್ದಾರೆ. ಆ ಆರೋಪ ನಿಜಕ್ಕೂ ಕೂಡ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ಆಕೆ ಮಾಡಿರುವಂಥ ಆರೋಪ ಏನು? ಆಕೆ ಹೇಳ್ತಾ ಇರೋದು ನೇರ ಮಧ್ಯಪ್ರವೇಶ ಆಕೆಯದ್ದು. ಕಾಂಗ್ರೆಸ್ ಪಕ್ಷದ ಒಳಗೆ ಮಧ್ಯಪ್ರವೇಶ ಮಾಡಿ 500 ಕೋಟಿ ಕೊಟ್ಟರೆ ಕಾಂಗ್ರೆಸ್ಸಿನಲ್ಲಿ ಸ್ಥಾನ ಸಿಗುತ್ತೆ. ಆತನ ಹೆಂಡತಿ ಹೇಳುವಂಥ ಹೇಳಿಕೆ ನಿಜಕ್ಕೂ ವೈರಲ್ ಆಗಿದೆ. ಹಾಗಾದ್ರೆ ಏನು ಹೇಳಿದ್ರು ನೋಡ್ಕೊಂಡು ಬರೋಣ.
ಸೊ ಪಂಜಾಬ್ನಲ್ಲಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದ ಸಿಧು ಪತ್ನಿ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿ ಅವರನ್ನ ಭೇಟಿಯಾದ ನಂತರ ಹೇಳಿಕೆ, ಬಿಜೆಪಿ ಮತ್ತು ಎಎಪಿಯಿಂದ ತೀವ್ರ ಟೀಕೆಗೆ ಗುರಿಯಾದ ಕೈ ಪಕ್ಷ. ಅಷ್ಟೇ ಅಲ್ಲದೆ ಪಕ್ಷದೊಳಗೆ ತೀವ್ರ ಅಸಮಾಧಾನ. ಪಕ್ಷವು 2027ರ ವಿಧಾನಸಭಾ ಚುನಾವಣೆಗೆ ತಮ್ಮ ಪತಿ ನವಜೋತ್ ಸಿಂಗ್ ಸಿಧುರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿದ್ರೆ ಮಾತ್ರ ಸಕ್ರಿಯ ರಾಜಕೀಯಕ್ಕೆ ಮರಳಲು ಪರಿಗಣಿಸುತ್ತಾರೆ ಎಂದು ನವಜೋತ್ ಕೌರ್ ಹೇಳಿಕೆ ಕೊಟ್ಟರು. ನನ್ನ ಪತಿಯನ್ನು ಸಿಎಂ ಅಭ್ಯರ್ಥಿಯನ್ನಾಗಿ ಬಿಂಬಿಸುವುದು ಅನುಮಾನ. ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಆಂತರಿಕ ಕಲಹವಿದ್ದು ಈಗಾಗಲೇ ಹಲವು ನಾಯಕರು ಉನ್ನತ ಹುದ್ದೆಗೆ ಲಾಬಿ ಮಾಡುತ್ತಿದ್ದಾರೆ. ನಾವು ಯಾವಾಗಲೂ ಪಂಜಾಬ್ ಪರವಾಗಿಯೇ ಮಾತನಾಡುತ್ತೇವೆ, ಆದರೆ ಸಿಎಂ ಕುರ್ಚಿಗೆ ಕುಳಿತುಕೊಳ್ಳಲು 500 ಕೋಟಿ ರೂಪಾಯಿ ನೀಡುವುದಿಲ್ಲ. ಅಧಿಕಾರಕ್ಕೆ ಬರಲು ಹಣ ನೀಡುವುದರೊಂದಿಗೆ ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಿಜವಾದ ಕಾರ್ಯತಂತ್ರ ಬಯಲಾಗಿದೆ. ಇದು ಆಪ್ ಪಕ್ಷದ ಆರೋಪ. ಈ ಮೊತ್ತವನ್ನು ಯಾರು ಪಾವತಿಸುತ್ತಾರೋ ಮತ್ತು ಯಾರು ಸ್ವೀಕರಿಸುತ್ತಾರೆ ಎನ್ನುವುದು ಬಹಿರಂಗ ಆಗಲಿ ಅಂತ ಹೇಳಿ ಆರೋಪ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.